ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಈ ರೀತಿಯಾದ ಬ್ಲೌಸ್ ಪೀಸಿಂದ ಒಂದು ಸೂಪರ್ ಆದ ಐಟಮನ್ನು ಮಾಡೋಣ. ಮನೆಗೆ ಬಂದ ಮುತ್ತೈದೆಯರಿಗೆ ಕೊಡಲು ಒಂದು ಸಣ್ಣ ಸಣ್ಣ ಪೌಚ್ಗಳನ್ನು ಇವತ್ತು ಮಾಡೋಣ. ಈಸಿಯಾಗಿ ಮಾಡ್ಕೊಬೋದು. ಆ ರೀತಿಯಾದ ಒಂದು ಪೌಚನ್ನು ಮಾಡಲಿಕ್ಕೆ ನಾನು ಈ ರೀತಿಯಾದ ಒಂದು ಬ್ಲೌಸ್ ಪೀಸ್ ಅಂದರೆ ಶೈನಿಂಗ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಕಾಟನ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ. ಏನಕ್ಕೆ ಅಂದರೆ ಲೈನಿಂಗಿಗೋಸ್ಕರ. ನಾನೀಗ ಯಾವ ಅಳತೆಯನ್ನು ತಗೋಬೇಕು ಹಾಗೆ ಹೇಗೆ ಸ್ಟಿಚ್ ಮಾಡಬೇಕು, ತುಂಬ ಸಿಂಪಲ್ ಆಗಿರೋ ಪೌಚನ್ನು ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಒಂದು ಪೌಚನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾವ್ಯಾವ ಅಳತೆ ಬೇಕು ಅನ್ನೋದನ್ನು ನೋಡೋಣ. ನೋಡಿ, ಯಾವ ಅಳತೆ ಬೇಕು ಅಂತ ಕಟ್ ಮಾಡ್ಕೊಂಡು ಬಂದೆ. ತುಂಬ ಸಿಂಪಲ್ ಆಗಿರೋ ಪೌಚ್ ಅಂತ ಅಂದರೆ ಕೊನೆಗೆ ಏನೇನು ಹಾಕೊಬೋದು, ಏನು ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಯಾವ ಅಳತೆ ಅಂತ ನಾನೀಗ ಹೇಳ್ತೀನಿ. 10 ಇಂಚು ಉದ್ದ, ಹಾಗೆ 8.25 ಇಂಚು 8.25 ಇಂಚು ಆಗಲ್ಲ, 8.25 ಇಂಚು ಹತ್ತತ್ರನೇ ಇದೆ. ಒಂದು ಪಾಯಿಂಟ್ ಎಲ್ಲೋ ಮಿಸ್ ಆಗಿದೆ. ಅದೇ ರೀತಿಯಾಗಿ ರೆಡ್ ಕಲರನ್ನು ಕೂಡ ಅದೇ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂತಂದರೆ, ಫಸ್ಟು ನಾನು ಒಂದು ಸೈಡ್ ಅಂದರೆ ಈ ಒಂದು ಸೈಡು ಮತ್ತು ಈ ಒಂದು ಸೈಡು, ಎರಡು ಸೈಡನ್ನು ಕೂಡ ಸ್ಟಿಚ್ ಮಾಡ್ಕೊತೀನಿ. ಅಥವಾ ಈ ಸೈಡು ಒಟ್ಟು ಎರಡು ಸೈಡಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಈ ಎರಡು ಸ್ಟೈಲು ಇದನ್ನು ಓಪನ್ ಆಗಿ ಇಡ್ತೀನಿ. ಇಲ್ಲ ಹೀಗೆ ಮೂರನ್ನು ಕೂಡ ಸೇರಿಸಿ ಹೊಲ್ಕೊಬೇಕು. ನಾವೀಗ ಫಸ್ಟು ಇವೆರಡನ್ನು ಹೊಲಿಯೋಣ, ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಎಡ್ಜಲ್ಲಿ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡು ತೊಗೊಂಡು ಬಂದಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂದರೆ, ಇದನ್ನು ನಾವು ಹಿಂದೆ ಮುಂದೆ ಮಾಡ್ಕೊಬೇಕು. ಹೀಗೆ ಮಾಡಿಕೊಂಡು ಕರೆಕ್ಟಾಗಿ ಹೀಗೆ ಇಟ್ಕೊಂಡು ಸ್ವಲ್ಪ ಇದರ ಮೇಲೆ ಐರನ್ನನ್ನು ಮಾಡ್ಕೊಬೇಕು. ಆವಾಗ ನಮಗೆ ನೀಟಾಗಿ ಬರುತ್ತೆ. ನೀಟಾಗಿ ಐರನ್ ಮಾಡಿಕೊಂಡ್ರೆ ಚೆನ್ನಾಗಿ ಕೂರುತ್ತೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಅಂದರೆ ನಾವು ಇಲ್ಲಿ ಮಧ್ಯೆ ಎಲ್ಲ ಸ್ಟಿಚ್ ಹಾಕ್ಕೊಬೇಕು ಅಂತ ಏನಿರೋದಿಲ್ಲ, ಬೇಕಾದರೆ ಹಾಕ್ಕೊಬೋದು, ಇನ್ನು ನೀಟಾಗಿ ಕಾಣಿಸುತ್ತೆ. ಈಗ ಏನು ಮಾಡಬೇಕು ಅಂತಂದರೆ, ಹೀಗೆ ಅಂದರೆ ಈ ರೀತಿ ಬ್ಲೌಸ್ ಪೀಸ್ ತಗೊಂಡಾಗ ಬಿಡೋದು ಜಾಸ್ತಿ ಇರುತ್ತಲ್ಲ, ದಾರ ಎಕ್ಸ್ಟ್ರಾ ಪೀಸ್ ಬಿಡುತ್ತಲ್ಲ, ಅದಕ್ಕೋಸ್ಕರ ಹೀಗೆ ಮಾಡಿರೋದು. ಈಗೇನು ಮಾಡಬೇಕು ಅಂದರೆ, ಹೀಗೆ ಒಳಗಡೆ ಹಾಕಿ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಹೀಗೆ ದಾರ ಹೊರಗಡೆ ಬರದೇ ಇರೋ ರೀತಿಯಲ್ಲಿ ಹೀಗೆ ಸ್ಟಿಚ್ ಮಾಡ್ಕೊಬೇಕು. ಎರಡೂ ಕಡೆಯೂ ಕೂಡ ಅದೇ ರೀತಿ ಮಾಡ್ಕೊಬೇಕು. ಇಲ್ಲೂ ಕೂಡ ಅದೇ ರೀತಿ ಮಾಡ್ಕೊಂಡು ತಗೊಂಡು ಬರ್ತೀನಿ. ನೋಡಿ, ಇಲ್ಲಿ ಸ್ಟಿಚ್ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಅಂದರೆ ಇಲ್ಲಿ ಮೇಲ್ಗಡೆ ಸ್ಟಿಚ್ ಬರುತ್ತೆ. ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ, ಹೀಗೆ ಸುತ್ತಲೂ ಕೂಡ ಇಲ್ಲಿ ಮೇಲ್ಗಡೆ ಹೇಗೆ ಸ್ಟಿಚ್ ಬಂತಲ್ಲ ಹಾಗೆ ಸುತ್ತಲೂ ಕೂಡ ಮಾಡ್ಕೊಬೋದು. ಇಲ್ಲ ಅಂತಂದರೆ ಹಾಗೆಯೇ ಬಿಡ್ಬೋದು. ಈಗ ಏನು ಮಾಡಬೇಕು ಅಂತಂದರೆ, ನಾವು ಜಿಪ್ಪು ಮತ್ತು ರನ್ನರನ್ನು ತಗೋಬೇಕು. ನಾನು ತುಂಬ ಈಸಿಯಾಗಿದೆ ಅಂತ ಹೇಳಿದ್ದೆ, ಅದಕ್ಕಾಗಿ ತುಂಬ ಈಸಿಯಾಗೇ ಹೇಳ್ಕೊಡ್ತೀನಿ. ಈಗ ಜಿಪ್ಪು ರನ್ನರನ್ನು ತಗೊಳ್ಳೋಣ. ಈಗ ಹೀಗೆ ಬರೋ ರೀತಿಯಲ್ಲಿ, ಈಗ ನಾವು ಇಲ್ಲಿ 2 ಸ್ಟಿಚ್ಚನ್ನು ಹಾಕಲೇಬೇಕು ಅಂತ ಏನಿಲ್ಲ. ಇಲ್ಲಿ ಪೂರ್ತಿ ಕ್ಲೋಸ್ ಇರೋದ್ರಿಂದ ಜಸ್ಟ್ ಹೀಗೆ ಒಂದು ಸ್ಟಿಚ್ಚನ್ನು ಹಾಕಿದ್ರೂ ಕೂಡ ನಡೆಯುತ್ತೆ. ಇಲ್ಲಿಂದ ಇಲ್ಲಿಗೆ ಜಿಪ್ಪನ್ನು ಹೀಗೆ ಇಟ್ಕೊಂಡು ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಹೀಗಿಟ್ಕೊಂಡು ಇದರ ಮೇಲೇ ಒಂದು ಸ್ಟಿಚ್ಚನ್ನು ಹಾಕೋತೀನಿ. ಹಾಗೆ ಇದು ಕೂಡ ಈ ಕಡೆಯಿಂದ ಬಂದು ಇಲ್ಲಿಗೆ ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಫಸ್ಟ್ ಈ ಸ್ಟಿಚ್ಚನ್ನು ಹಾಕ್ಕೊಂಬಂದು ಆಮೇಲೆ ಇದನ್ನು ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಫಸ್ಟು ಹೀಗೆ ಇಟ್ಕೊಂಡು ಅದರ ಮೇಲೆ ಹೀಗೊಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ನೋಡಿ, ಹೀಗೆ ಆದಮೇಲೆ ಈ ರನ್ನರನ್ನು ತೆಕ್ಕೊಂಬಿಡಬೇಕು. ಈ ಜಿಪ್ಪನ್ನು ಕೂಡ ಬೇರೆ ಮಾಡ್ಕೊಬೇಕು. ರನ್ನರ್ ನಮಗೆ ಹಾಕ್ಕೊಳ್ಳಿಕ್ಕೆ ಬರುತ್ತೆ, ಹಾಕ್ಕೊಬೋದು ಈಸಿಯಾಗಿ. ಈಗ ಈ ಕಡೆನೂ ಅಷ್ಟೇ ಈ ರೀತಿಯಾಗಿ ಇಟ್ಕೊಂಡು
ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, 2 ಕಡೆ ಜಿಪ್ ಅಟ್ಯಾಚ್ ಆಯಿತು. ಈಗ ನಾವು ರನ್ನರನ್ನು ಹಾಕ್ಕೋಬೇಕು. ರನ್ನರ್ ಈಸಿಯಾಗಿ ಹಾಕ್ಕೊಬೋದು. ನಿಮಗೇನಾದ್ರು ಹಾಕ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿಲ್ಲ ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಈಸಿಯಾಗಿ ಹೇಗೆ ಹಾಕ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಒಂದ್ಸರಿ ಪೂರ್ತಿ ಜಿಪ್ ಹಾಕಿ ರನ್ನರನ್ನು ತೆಕ್ಕೊಬಿಡ್ಬೇಕು. ಆಮೇಲೆ ಮತ್ತೆ ಇನ್ನೊಂದು ಸರಿ ರನ್ನರನ್ನು ಹಾಕ್ಕೋಬೇಕು. ಆವಾಗ ಈಸಿ ಆಗುತ್ತೆ ಮತ್ತು ನೀಟಾಗೂ ಕೂಡ ಕಾಣಿಸುತ್ತೆ. ನೋಡಿ, ಹೀಗೆ ಬೇಕಾದ್ರೆ ನಾವು 2 ಜಿಪ್ಪನ್ನು ಹಾಕ್ಕೋಬೋದು. ಈಗ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಇಷ್ಟೇ ಮಾಡಿದ್ರೆ ಚೆನ್ನಾಗಾಗೋದಿಲ್ಲ, ಹೌದಾ? ಅದಕ್ಕಾಗಿ ನಾವು ಈಗ ಟರ್ನ್ ಮಾಡ್ಕೊಳ್ಳೋಣ. ಏನಕ್ಕೆಂದರೆ ಇದು ನಮಗೆ ಒಳಗಡೆ ಬರಬೇಕು, ಅದಕ್ಕೋಸ್ಕರ. ಹೀಗೆ ಪೂರ್ತಿಯಾಗಿ ಫಿನಿಶ್ ಕೊಟ್ಕೊಂಡಿರೋದ್ರಿಂದ ದಾರಗಳು ಎಲ್ಲೂ ಹೊರಗಡೆ ಬರುತ್ತೆ ಅನ್ನೋದು ಇರೋದಿಲ್ಲ. ಹಾಗೆ ಮಾರ್ಕೆಟಲ್ಲಿ ಈ ರೀತಿಯಾದ ಬ್ಲೌಸಿಗೆ ಕೊಡುವಂಥ ಲೇಸ್ ಸಿಗುತ್ತೆ. ಇದನ್ನು ನಾವು ಒಳಗಡೆ ಹಾಕಿ ಸ್ಟಿಚ್ ಮಾಡೋದ್ರಿಂದ ಒಂಥರ ಚೆನ್ನಾಗೆ ಕಾಣಿಸುತ್ತೆ. ಈ ರೀತಿ ಒಳಗಡೆ ಹಾಕಬೇಕು, ಫೋಲ್ಡ್ ಮಾಡಿ. ಇಲ್ಲಿಂದ ಇಲ್ಲಿಗೊಂದು ಸ್ಟಿಚ್ಚು, ಇಲ್ಲಿಂದ ಇಲ್ಲಿಗೊಂದು ಸ್ಟಿಚ್ಚು ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ, 2 ಕಡೆಯೂ ಕೂಡ ಸ್ಟಿಚ್ ಆಯಿತು. ಈಗ ಏನು ಮಾಡಬೇಕು, ಜಿಪ್ಪನ್ನು ಓಪನ್ ಮಾಡ್ಕೋಬೇಕು. ಈ ಪೌಚನ್ನು ಹಿಂದೆ ಮುಂದೆ ಟರ್ನ್ ಮಾಡ್ಕೊಬೇಕು. ಈ ಕಡೆ ಎಡ್ಜನ್ನೆಲ್ಲ ಕರೆಕ್ಟಾಗಿ ಒಳಗಡೆ ಹಾಕ್ಕೋಬೇಕು. ನಾವು ಅರಿಶಿನ ಕುಂಕುಮಕ್ಕೆ ಬಂದವರಿಗೆ ಸುಮ್ಮನೆ ಅರಿಶಿನ ಕುಂಕುಮ ಅಷ್ಟೇ ಕೊಟ್ಟು ಕಳಿಸೋದ್ರಕ್ಕಿಂತ ಮತ್ತು ನಾವು ದುಡ್ಡು ಕೊಟ್ಟು ಏನೇನೋ ತರೋದ್ರಕ್ಕಿಂತ ಈ ರೀತಿಯಾಗಿ ಮಾಡಿಕೊಟ್ರೆ ಚೆನ್ನಾಗೂ ಕೂಡ ಇರುತ್ತೆ. ಫ್ರೆಂಡ್ಸ್, ನಾನು ಇವತ್ತು ಸೂಪರಾದ ಒಂದು ಪೌಚನ್ನು ತೋರಿಸ್ತಿದ್ದೀನಿ. ಯಾವುದಕ್ಕೆ ನಾನು ಇವತ್ತು ಪೌಚನ್ನು ಹೊಲಿತಾ ಇದ್ದೀನಿ ಅಂತಂದರೆ, ಟ್ಯಾಬ್ ಇರುತ್ತಲ್ಲ, ಟ್ಯಾಬಿಗೆ ನಾನಿವತ್ತೊಂದು ಪೌಚನ್ನು ಹೊಲಿತಿದ್ದೀನಿ. ಅದರ ಅಳತೆಯನ್ನು ನಾನು ನಮ್ಮನೆ ಟ್ಯಾಬನ್ನು ಇಟ್ಕೊಂಡು ಯಾವ ಅಳತೆ ಬೇಕು ಅಂತ ನೋಡಿಕೊಂಡು ಬಟ್ಟೆಯನ್ನು ಕ್ವಿಲ್ಟ್ ಬಟ್ಟೆಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವ್ಯಾವ ಅಳತೆಯ ಟ್ಯಾಬ್ ಇದೆ ಅಂತ ಫಸ್ಟು ನೀವು ಯಾವ ಅಳತೆ ಇದೆ ಅಂತ ಫಸ್ಟ್ ನೋಡಿಕೊಂಡು ಅದೇ ಅಳತೆಗೆ ಕಟ್ ಮಾಡ್ಕೊಬೇಕು. ಈಗ ಹೊಲಿಯೋದು ಹೇಗೆ ಅನ್ನೋದೆಲ್ಲ ನೋಡೋದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮತ್ತು ನಾನಿಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೆ. ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡೋದು ಇನ್ ಡೀಟೇಲ್ ಆಗಿ ನಾನು ವಿಡಿಯೋವನ್ನು ಹಾಕಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ನೋಡ್ಕೊಂಬನ್ನಿ, ನಿಮಗೆ ಡೀಟೇಲ್ ಆಗಿ ಹೇಗೆ ಅನ್ನೋದು ಗೊತ್ತಾಗುತ್ತೆ. ನಾನಿಲ್ಲಿ ತುಂಬ ಸಣ್ಣದಾಗಿ ಹತ್ರಕ್ಕೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅಂದ್ಕೊಂಡು ಹೀಗೆ ಲೈನನ್ನು ಹಾಕ್ಕೊಂಡಿದ್ದೀನಿ. ನಾನು ಟ್ಯಾಬನ್ನು ಹೀಗೆ ಜಸ್ಟ್ ಬಟ್ಟೆಯನ್ನು ಹೀಗೆ ಫೋಲ್ಡ್ ಮಾಡಿಕೊಂಡು ಟ್ಯಾಬನ್ನು ಹೀಗೆ ಇಟ್ಕೊಂಡಿದ್ದೀನಿ. ಹೀಗೆ ಇಟ್ಕೊಂಡು ಅಳತೆಯನ್ನು ಮಾಡ್ಕೊಂಡಿದ್ದೀನಿ. ನಿಮ್ಮ ಟ್ಯಾಬ್ ಎಷ್ಟು ದೊಡ್ಡಕ್ಕಿದೆ ಅಂತ ನೀವು ನೋಡ್ಕೊಳ್ಳಿ. ಈ ಕಡೆ ಒಂದು ಅರ್ಧ ಇಂಚನ್ನು ಬಿಟ್ಟಿದ್ದೀನಿ, ಈ ಕಡೆ ಒಂದು ಅರ್ಧ ಇಂಚನ್ನು ಬಿಟ್ಟಿದ್ದೀನಿ, ಈ ಕಡೆ ಹತ್ತತ್ರ 3/4 ಇಂಚುಗಳನ್ನು ಬಿಟ್ಟಿದ್ದೀನಿ. ಅಂದರೆ ಮೇಲ್ಗಡೆ ಒಂದು ಚೂರು ಗ್ಯಾಪ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಜಿಪ್ ತೆಗೆದು ಹಾಕಿ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆಯೇ ನಾನು ಇದೇ ಅಳತೆಯ ಇನ್ನೊಂದು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡೋಣ ಅಂತಂದರೆ, ನಾವು ಒಂದು ಸೈಡಿಗೆ ಹೀಗೆ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಒಂದು 2.5 ತಪ್ಪಿದ್ರೆ 2.5 ಇಂಚ್ ಸಾಕಾಗುತ್ತೆ. 2.5 ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡಿಕೊಳ್ಳೋಣ. 2.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ನಾವು ಇದನ್ನು ಹೀಗೆ ಕಟ್ ಮಾಡಿ ತೆಕ್ಕೊಳ್ಳೋಣ. ನಮಗೆ ಪೆನ್ ಡ್ರೈವು ಅನ್ನೆಲ್ಲ ಹಾಕಿ ಇಟ್ಕೊಳ್ಳಿಕ್ಕೆ, ಮೆಮೊರಿ ಕಾರ್ಡ್ ಆ ರೀತಿ ಎಲ್ಲ ಹಾಕಿ ಇಟ್ಕೊಳ್ಳಿಕ್ಕೆ ನಮಗೊಂದು ಜಿಪ್ ಬೇಕಾಗುತ್ತೆ, ಅಂದರೆ ಒಂದು ಪಾಕೆಟ್ ಥರ ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಇದನ್ನು ಕಟ್ ಮಾಡಿ ಇಟ್ಕೊತಿದ್ದೀನಿ, ಸಾದವಾಗಿ ಹೊಲಿತಾ ಇಲ್ಲ. ಈಗ ನಾವು ನಾರ್ಮಲಿ ಹೇಗೆ ಜಿಪ್ಪನ್ನು ಅಟ್ಯಾಚ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಜಿಪ್ಪನ್ನು ಕೂಡ ಅಟ್ಯಾಚ್ ಮಾಡ್ಕೊಬರ್ತೀನಿ. ನಾನು ನಿಮಗೆ ಜಿಪ್ಪನ್ನು ಅಟ್ಯಾಚ್ ಮಾಡೋದು ಕೂಡ ತೋರಿಸಿದ್ದೀನಿ. ನೀವು ಆ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ.
ನೋಡಿ ಹೀಗೆ ಉಲ್ಟಾ ಇಟ್ಕೊಂಡು ಮತ್ತೆ ತಿರುಗಿಸ್ಕೊಂಡು ಹೀಗೆ ಬರೋ ರೀತಿ ಸ್ಟಿಚ್ ಮಾಡ್ಕೊಬೇಕು. ಇದನ್ನು ಅಷ್ಟೇ ಹೀಗೆ ಉಲ್ಟಾ ಇಟ್ಕೊಂಡು ಹೊಲ್ಕೊಂಡು ಹೀಗೆ ಟರ್ನ್ ಮಾಡಿಕೊಂಡು ಇದರ ಮೇಲ್ಗಡೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಹೊಲ್ಕೊಬೇಕು. ನಾನು ಹೊಲ್ಕೊಂಡು ತಗೊಂಡು ಬರ್ತೀನಿ. ಈಗ ನಾವು ಸ್ಟಿಚ್ಚನ್ನು ಮಾಡ್ಕೊಂಬಂದ್ಬಿಡೋಣ ಬನ್ನಿ. ಜಿಪ್ಪನ್ನು ಅಟ್ಯಾಚ್ ಮಾಡಿ ಆಯಿತು. ಈಗ ಇನ್ನೊಂದು ಜಿಪ್ಪನ್ನು ತಗೋತಾ ಇದ್ದೀನಿ, ಅದನ್ನು ಇಲ್ಲಿ ಮೇಲ್ಗಡೆ ಇಡ್ತಾ ಇದ್ದೀನಿ. ಹೀಗೆ ಅದರ ಮೇಲ್ಗಡೆ ನಾವು ಎಕ್ಸ್ಟ್ರಾ ಪೀಸ್ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹೀಗೆ ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಹೀಗೆ ಇಟ್ಟು ಉದ್ದಕ್ಕೂ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ಫಸ್ಟು ನಮ್ಮದು ಮೇಲ್ಗಡೆ ಯಾವ ರೀತಿ ಇರುತ್ತೋ ಅದೇ ರೀತಿ ಬಟ್ಟೆಯನ್ನು ಇಟ್ಕೋಬೇಕು. ಜಿಪ್ಪನ್ನು ಉಲ್ಟಾ ಪಲ್ಟಾ ಇಟ್ಕೋಬೇಕು. ಅದರ ಮೇಲ್ಗಡೆ ಈ ಲೈನಿಂಗ್ ಕ್ಲಾತನ್ನು ಇಟ್ಕೊಂಡು ಅದರ ಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ತಗೊಂಡು ಬರ್ತೀನಿ. ನೋಡಿ ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ಉಲ್ಟಾ ಪಲ್ಟಾ ಮಾಡಿದ್ರೆ ಲೈನಿಂಗ್ ಕ್ಲಾತ್ನ ಮೇಲ್ಗಡೆ ತೆಗೆದ್ರೆ ಈ ರೀತಿಯಾಗಿ ಬರುತ್ತೆ. ಹೀಗೆ ಅದನ್ನು ಕೆಳಗಡೆ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ಬಟ್ಟೆಯ ಮೇಲ್ಗಡೆ ಬರೋ ರೀತಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಸ್ಟಿಚ್ ಹಾಕ್ಕೊಂಬರ್ತೀನಿ. ನೋಡಿ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕಿದ್ದೀನಿ. ಈಗ ಏನು ಮಾಡಬೇಕಂದ್ರೆ ಮೇನ್ ಕ್ಲಾತಿಗೆ ಈ ರೀತಿಯಾಗಿ ಇಡಬೇಕು. ಹಾಗೆ ಇದು ಹೀಗೆ ಉಲ್ಟಾ ಮಾಡಬೇಕು. ಇಲ್ಲೊಂದು ಫಸ್ಟ್ ಹೀಗಿದೆಯಲ್ಲ ಅದನ್ನು ಹೀಗೆ ಫೋಲ್ಡ್ ಮಾಡಬೇಕು. ಆಮೇಲೆ ಇದನ್ನು ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಹೀಗೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹೀಗೆ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬರ್ತೀನಿ. ಆಮೇಲೆ ಉಲ್ಟಾ ಮಾಡಿಕೊಂಡು ಅದರ ಮೇಲ್ಗಡೆ ಬರೋ ರೀತಿಯಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಹೀಗೆ ಕಾಣಿಸುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದು ಜಿಪ್ ಇದೆಯಲ್ಲ, ಜಿಪ್ಪನ್ನು ಓಪನ್ ಮಾಡಿಬಿಡಬೇಕು. ಓಪನ್ ಮಾಡಿದ್ರೆ ನಮಗೆ ಈ ಲೈನಿಂಗ್ ಬಟ್ಟೆ ಒಳಗಡೆ ಹೋಗುತ್ತೆ. ಈಗ ನಾವು ಈ ಕಡೆ ಸೈಡಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕಿದ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಅಷ್ಟೇ ಈ ರೀತಿ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಬರ್ತೀನಿ. ಈ ಕಡೆಯೂ ಕೂಡ ಸ್ಟಿಚ್ ಹಾಕಿ ಆಯಿತು. ಈಗ ರನ್ನರನ್ನು ಹಾಕೋ ಸಮಯ. ನಾನು ರನ್ನರನ್ನು ಕೂಡ ಡೀಟೇಲಾಗಿ ಹಾಕೋದು ಹೇಗೆ ಅನ್ನೋದನ್ನು ತೋರಿಸಿದ್ದೀನಿ. ನೀವು ಅದನ್ನು ನೋಡಿಲ್ಲ ಅಂತಂದರೆ ನೋಡಿಕೊಂಡು ಬನ್ನಿ. ನೋಡಿ ರನ್ನರನ್ನು 2 ರನ್ನರ್ ಹಾಕಿದ್ದೀನಿ. ಏನಕ್ಕಂದರೆ ನಾವು ತೆಗೆದು ಹಾಕಿ ಮಾಡೋದು ಜಾಸ್ತಿ ಆಗುತ್ತಲ್ಲ, ಅದಕ್ಕೋಸ್ಕರ. ನೀವಾದರೂ ಅಷ್ಟೇ ಮೇಯ್ನ್ ಜಿಪ್ ಏನಿರುತ್ತಲ್ಲ, ಯಾವಾಗಲೂ ಬ್ಯಾಗಿಗಾಗಲಿ ಪೌಚಿಗಾಗಲಿ ದೊಡ್ಡ ಪೌಚೆಲ್ಲ ಹೊಲಿತಾ ಇದ್ದೀರಾ ಅಂತಾದರೆ ಮೇನ್ ಜಿಪ್ ಇರುತ್ತಲ್ಲ ಅದಕ್ಕೆ ನೀವು ಡಬಲ್ ರನ್ನರನ್ನು ಹಾಕೋದು ಬೆಸ್ಟು. ಈಗ ಹೀಗೆ ಉಲ್ಟಾ ಮಾಡಿಕೊಂಡು ಇಲ್ಲಿ ಜಿಪ್ ಎಕ್ಸ್ಟ್ರಾ ಏನಿರುತ್ತಲ್ಲ ನಾವು ರನ್ನರ್ ಹಾಕಲಿಕ್ಕೆ ಅಂದ್ಕೊಂಡು ಒಂದು ಚೂರು ಜಾಸ್ತಿ ಬಿಟ್ಕೊಬೇಕು. ಆವಾಗ ನೀಟಾಗಿ ರನ್ನರ್ ಹಾಕಲಿಕ್ಕೆ ಬರುತ್ತೆ. ಈಗ ಹೀಗೆ ಸ್ಟ್ರೈಟಾಗಿ ಎಲ್ಲ ಪಾರ್ಟನ್ನು ಕೂಡ ಕರೆಕ್ಟಾಗಿ ಮಾಡಿಕೊಂಡು ಈ ಎಕ್ಸ್ಟ್ರಾ ಪೀಸನ್ನು ಕಟ್ ಮಾಡ್ಕೊಬೇಕು. ಕಟ್ ಮಾಡಿಕೊಂಡು ಹೀಗೆ ಒಂದು ಈ ಬಟ್ಟೆಯನ್ನು ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ಇಲ್ಲೂ ಅಷ್ಟೇ ಇಲ್ಲಿ ಹತ್ತತ್ರ ಬಂದ ತಕ್ಷಣ ಇಲ್ಲಿ ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಇಲ್ಲಿಗೆ ಕಟ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಆಮೇಲೆ ತುದಿಯಲ್ಲಿ ಸ್ಟಿಚ್ ಮಾಡುವಾಗ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೊಂಬರ್ತೀನಿ. ಆಮೇಲೆ ಉಲ್ಟಾ ಮಾಡಿ ಹೊಲಿಯೋದು ತೋರಿಸ್ತೀನಿ. ನೋಡಿ ಹೀಗೆ ಇಟ್ಕೊಂಡು ಸ್ಟಿಚ್ ಆದಮೇಲೆ ನೋಡಿ ಇಲ್ಲಿ ಈ ರೀತಿ ಬಂದಿರುತ್ತೆ. ಇದನ್ನು ನಾವು ಉಲ್ಟಾ ಮಾಡಬೇಕು. ಉಲ್ಟಾ ಮಾಡಿಕೊಂಡು ಇದನ್ನು ಈಗ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ ಸ್ಟಿಚ್ಚನ್ನು ಮಾಡಬೇಕು ಇಲ್ಲಿ ಮೇಲ್ಗಡೆ. ಆವಾಗ ನೀಟಾಗಿ ಕಾಣಿಸುತ್ತೆ. ಅದಕ್ಕಾಗಿ ಹೀಗೆ ಸ್ಟಿಚ್ಚನ್ನು ಮಾಡ್ಕೋಬೇಕು. ಮಾಡಿಕೊಂಡು ಬರ್ತೀನಿ. ನೋಡಿ ಈ ಕಡೆ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಅದೇ ರೀತಿ ಈ ಕಡೆನೂ ಅಷ್ಟೇ
ನೀಟಾಗಿ ಬಟ್ಟೆನೆಲ್ಲ ಇಟ್ಕೊಂಡು ಈ ಎಕ್ಸ್ಟ್ರಾ ಪೀಸ್ ಏನಿದು 1.5 ಇಂಚಿಂದ 2 ಇಂಚ್ ಕಟ್ ಮಾಡ್ಕೊಳ್ಳಿ. ಆವಾಗ ನೀಟಾಗಿ ಪೈಪಿಂಗನ್ನು ಕೊಡಲಿಕ್ಕೆ ಬರುತ್ತೆ. ಹೀಗಿಟ್ಕೊಂಡು ಇದನ್ನ ಹೇಗೆ ಸ್ಟಿಚ್ ಮಾಡೋದಲ್ಲ ಅದೇ ರೀತಿ ಇದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ತಗೊಂಡು ಬರ್ತೀನಿ. ನೋಡಿ, ಈಗ 2 ಕಡೆ ಸ್ಟಿಚ್ ಆಗಿದೆ. ಈ ಕಡೆ 2 ಕಡೆ ಆಗಿದೆ. ಈಗ ಈ ರನ್ನರಿನ ಹಾಕಿರ್ತೀವಲ್ಲ ಅಲ್ಲಿ ಓಪನ್ ಮಾಡಬೇಕು. ಹೀಗೆ ಉಲ್ಟಾ ಮಾಡಬೇಕು. ಹೀಗೆ ಉಲ್ಟಾ ಆದಮೇಲೆ ಎಲ್ಲ ಮೂಲೆನೂ ಕೂಡ ಹೀಗೆ ಮಾಡಬೇಕು. ನೋಡಿ, ಇಷ್ಟು ದೊಡ್ಡಕ್ಕೆ ಬಂದಿದೆ. ಈಗ ಟ್ಯಾಬ್ ಹಾಕಿ ನೋಡೋಣ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ. ಕರೆಕ್ಟ್ ಫಿಟ್ಟಿಂಗ್ ಇದೆ ಟ್ಯಾಬಿಗೆ. ಅಂದರೆ ಹೀಗೆ ಟೈಟ್ ಆಗಿದ್ರೇ ಚೆನ್ನಾಗಾಗುತ್ತೆ. ಒಟ್ಟು ಹಾಕಕ್ಕೆ ಬರಬೇಕು, ತುಂಬ ಟೈಟ್ ಆಗಿರಬಾರ್ದು. ನಾರ್ಮಲ್ ಕರೆಕ್ಟಾಗಿ ಇದೆ ನೋಡಿ, ಎಷ್ಟು ಪರ್ಫೆಕ್ಟಾಗಿ ಇದೆ ಫ್ರೆಂಡ್ಸ್. ಇಲ್ಲೂ ಅಷ್ಟೇ, ನಾವು ನಮ್ಮ ಪೆನ್ ಡ್ರೈವ್ ಆಗಿರ್ಬೋದು, ಏನೋ ಒಟ್ಟು ಟ್ಯಾಬಿಗೆ ಸಂಬಂಧಪಟ್ಟಿರೋದನ್ನು ಇಲ್ಲಿ ಹಾಕ್ಕೊಬೋದು, ಈಸಿಯಾಗಿ ಇಟ್ಕೊಬೋದು. ಎಷ್ಟು ಚೆನ್ನಾಗಾಯ್ತು ಅಲ್ವಾ ಫ್ರೆಂಡ್ಸ್. ಟ್ಯಾಬನ್ನು ಕೂಡ ಭದ್ರವಾಗಿ ಚೆನ್ನಾಗಿ ಇರುತ್ತೆ. ಫ್ರೆಂಡ್ಸ್, ನಿಮ್ಮ ಹತ್ರ ಶೈನಿಂಗ್ ಬ್ಲೌಸ್ ಪೀಸ್, ಶೈನಿಂಗ್ ಪ್ಲೈನ್ ಬ್ಲೌಸ್ ಪೀಸ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಸೂಪರಾದ ತುಂಬ ಚೆನ್ನಾಗಿ ಕಾಣುವಂತಹ ಒಂದು ಪೌಚನ್ನು ಹೊಲಿಯೋದು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಫ್ರೆಂಡ್ಸ್, ನಾನು ಆಲ್ರೆಡಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ಬಂದಿದ್ದೀನಿ. ಲೈನಿಂಗ್ ಕ್ಲಾತ್, ಸ್ಪಾಂಜ್ ಮತ್ತು ಮೇನ್ ಪೀಸು ಶೈನಿಂಗ್ ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ಇದು ನಾರ್ಮಲ್ ಅದೇ ಕಲರಿನ ಬ್ಲೌಸ್ ಪೀಸ್ ಇತ್ತು, ಅದನ್ನು ಕೂಡ ತಗೊಂಡಿದ್ದೀನಿ. ಮತ್ತು ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಶೇಪ್ ಮಾಡ್ಕೊಂಡಿದ್ದೀನಿ. ನಾನು ಇದು ಯಾವ ಅಳತೆ ಬೇಕಾರೆ ಅಂತ ಹೇಳ್ತೀನಿ. ಅಂದರೆ ನಾರ್ಮಲಾಗಿ ಒಂದು ಸರ್ಕಲ್ 11.5 ಇಂಚು ಇದೆ. ಅಂದರೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಏನಿಲ್ಲ. ನಾನು ಜಸ್ಟ್ ಒಂದು ಪ್ಲೇಟನ್ನು ಇಟ್ಟು ಸರ್ಕಲ್ ಮಾಡಿಕೊಂಡು ಅದಕ್ಕೆ ಕ್ವಿಲ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೀಗೆ ಮಧ್ಯಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ಮಿಡ್ಲ್ ಪೀಸ್ ಬಂದಿರುತ್ತಲ್ಲ ಅಲ್ಲಿ 1.5 ಇಂಚಿನಷ್ಟು ಇಲ್ಲಿ ಮಾರ್ಕನ್ನು ಮಾಡಬೇಕು. ಅಲ್ಲಿಂದ ಹೀಗೆ ಸ್ಟ್ರೈಟ್ ಆಗಿ ಮತ್ತೆ 1.5 ಇಂಚಷ್ಟು ಮಾರ್ಕನ್ನು ಮಾಡಬೇಕು. ಈ ಕಡೆನೂ ಅಷ್ಟೇ ಹೀಗೆ ನಾವಿಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಕಟ್ ಮಾಡಿ ತೆಕ್ಕೊಬಿಡಬೇಕು. ನಾನಿಲ್ಲಿ ಏನು ಪಿನ್ಗಿನ್ ಏನು ಹಾಕ್ಕೊಳ್ದೆ ಕಟ್ ಮಾಡ್ತಾ ಇದ್ದೀವಲ್ಲ ಅದಕ್ಕಾಗಿ ಆ ಸರ್ಕಲ್ ಬಟ್ಟೆ ಎಲ್ಲೂ ಬಿಟ್ಟು ಹೋಗದೇ ಇರೋ ರೀತಿಯಲ್ಲಿ ನೀವು ನೋಡಿಕೊಂಡು ಕಟ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಒಂದೊಂದು ಕಡೆ ಒಂದೊಂದು ಥರ ಬರೋ ಚಾನ್ಸಸ್ ಇರುತ್ತೆ. ನಿಧಾನ ಕಟ್ ಮಾಡ್ಕೊಳ್ಳಿ, ಅದಕ್ಕಿಂತ ಆ ಕಡೆ ಎಲ್ಲೂ ಹೋಗೋದು ಬೇಡ. ನಾವು ಸರ್ಕಲ್ ಬಟ್ಟೆಯನ್ನು ಕಟ್ ಮಾಡ್ಕೊಂಡು ಆದಮೇಲೆ ಈ ರೀತಿಯಾಗಿ ಆಗುತ್ತೆ. ನಾವೀಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಶೇಪ್ ಇದೆಯಲ್ಲ, ಸರ್ಕಲ್ ಶೇಪ್ ಏನಿದೆಯಲ್ಲ ಅಲ್ಲಿ ನಾವು ಜಿಪ್ಪನ್ನು ಹಚ್ಕೊಬೇಕು. 2 ಕಡೆನೂ ಅಷ್ಟೇ ಜಿಪ್ಪನ್ನು ಹಚ್ಕೊಂಡು ತಗೊಂಡು ಬರ್ತೀನಿ. ಇಲ್ಲಿ ಯಾವ ಶೇಪ್ ಇದೆಯಲ್ಲ ಅದೇ ಶೇಪ್ ರೀತಿಯಲ್ಲೇ ನಾವು ಇದನ್ನು ಜಿಪ್ಪನ್ನು ಇಟ್ಟು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ 2 ಕಡೆಯೂ ಕೂಡ ಜಿಪ್ಪನ್ನು ಹೊಲ್ಕೊಂಡಾಯಿತು. ಈಗ ನಾವು ಇದಕ್ಕೆ ರನ್ನರನ್ನು ಹಾಕ್ಕೊಬೇಕು. ಒಂದು ರನ್ನರ್ ಸಾಕಾಗತ್ತೆ, ತುಂಬ ದೊಡ್ಡದಾಗಿ ಏನು ಇಲ್ಲ ಫ್ರೆಂಡ್ಸ್. ನಾನು ರನ್ನರ್ ಹಾಕೋದು ಈಸಿಯಾಗಿ ಹೇಗೆ ಅಂದ್ಕೊಂಡು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ನಾವೇನು ಮಾಡಬೇಕು ಅಂತಂದರೆ ಒಂದು ಸರಿ ಹಾಕಿ ತೆಕ್ಕೊಂಬಿಡ್ಬೇಕು, ಆವಾಗ ನಮಗೆ ಈಸಿಯಾಗಿ ಬರುತ್ತೆ. ಈಗ ಇನ್ನೊಂದು ಸರಿ ಹಾಕ್ಕೊಂಡು ಮಿಡ್ಲಲ್ಲಿ ನಿಲ್ಲಿಸ್ಕೊಬೇಕು. ನಾವು ಬಟ್ಟೆಯನ್ನು
ಹಿಂದೆ ಮುಂದೆ ಮಾಡಿಕೊಂಡೇ ರನ್ನರನ್ನು ಹಾಕ್ಕೊಂಬಿಟ್ರೆ ಹೊಲಿಲಿಕ್ಕೆ ಇನ್ನೂ ಈಸಿಯಾಗಿ ಬರುತ್ತೆ. ಈಗ ನಾವೇನು ಮಾಡಬೇಕು ಅಂದರೆ, ಇದು ಕೂಡ ಹೀಗಿರುತ್ತಲ್ಲ, ಹೀಗೆ ಕಟ್ ಮಾಡ್ಕೊಂಡಿದ್ವಲ್ಲ, ಹೀಗೆ ಇಟ್ಕೊಂಡು ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ, ಮತ್ತು ಈ ಕಡೆನೂ ಅಷ್ಟೇ ಈ ಕಡೆ ಬರೋ ರೀತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡಬೇಕು. ಮಾಡಿಕೊಂಡು ತಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಕಾಣಿಸುತ್ತೆ, ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ನೋಡಿ, ಈಗ ಎರಡೂ ಕಡೆನೂ ಕೂಡ ಸ್ಟಿಚ್ ಆಯಿತು. ಎಕ್ಸ್ಟ್ರಾ ಸ್ವಲ್ಪ ಜಿಪ್ಪೆಲ್ಲ ಮುಂದೆ ಬಂದಿರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಜಿಪ್ಪನ್ನು ಓಪನ್ ಮಾಡಿ ಪೌಚನ್ನು ಹಿಂದೆ ಮುಂದೆ ಮಾಡಬೇಕು. ತುಂಬ ಸಿಂಪಲ್ಲಾಗಿ ಬೇಗ ಹೊಲಿದು ಮುಗಿಸುವಂತಹ ಪೌಚು ನೋಡಿ, ಈ ರೀತಿಯಾದ ಪೌಚ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ. ಮತ್ತು ಇಷ್ಟು ಸಣ್ಣದು ಅಂತಲೂ ಅನಿಸಿದ್ರು ಕೂಡ ನೋಡಿ, ಇಷ್ಟು ಅಗಲ ಬಂದಿರುತ್ತೆ ಒಳಗಡೆ. ನಮ್ಮ ಐಟಮ್ಗಳು ತುಂಬ ಹಿಡಿಸುತ್ತೆ ನೋಡಿ, ಎಷ್ಟು ದೊಡ್ಡಕ್ಕೆ ಇದೆ, ತುಂಬ ಐಟಮ್ಗಳೆಲ್ಲ ಹಿಡಿಸುತ್ತೆ. ಫ್ರೆಂಡ್ಸ್, ನಾವು ಇವತ್ತು ಸೂಪರ್ ಹಿಟ್ಟಾದ ಎಲ್ಲರಿಗೂ ಯೂಸ್ ಆಗುವಂಥ, ಮಕ್ಕಳಿಂದ ವಯಸ್ಸಾದವರಿಗೂ ಕೂಡ ಯೂಸ್ ಆಗುವಂಥ ಒಂದು ವಸ್ತುವನ್ನು ಇವತ್ತು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಏನಪ್ಪ ಅಂತಂದರೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ, ಅದನ್ನು ಕೂಡ ಫಾಲೋ ಮಾಡಿ. ಮತ್ತು ಎಲ್ಲ ಮೆಟೀರಿಯಲ್ಸ್ಗಾಗಿ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಅವರ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ. ನೀವು ಕೂಡ ನಿಮಗೆ ಬೇಕಾದ ಮೆಟೀರಿಯಲ್ಸ್ಗಳನ್ನ ತರಿಸ್ಕೊಬೋದು. ಫ್ರೆಂಡ್ಸ್, ನಾನಿವತ್ತು ಶೈನಿಂಗ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಹಾಗೆ ಅದೇ ಕಲರಿನ, ಅಂದರೆ ಅದರಲ್ಲೇ ಸ್ವಲ್ಪ ಲೈಟ್ ಕಲರ್ ಕಾಟನ್ ಬ್ಲೌಸ್ ಪೀಸನ್ನು ಮತ್ತೊಂದು ಲೈನಿಂಗ್ ಪೀಸಾಗಿ ತೊಗೊಂಡಿದ್ದೀನಿ. ಹಾಗೆ ಒಳಗಡೆ ನಾನಿವತ್ತು ಸ್ಪಂಜ್ ಹಾಕಿಲ್ಲ. ಕೆಲವ್ರು ಕೇಳ್ತಾ ಇದ್ರು, ನಮ್ಮ ಹತ್ರ ಸ್ಪಂಜ್ ಇಲ್ಲ ಅಂದರೆ ಏನು ಮಾಡಬೇಕು ಅಂತ. ಅದಕ್ಕಾಗಿ ನಾನೇನು ಮಾಡಿದ್ದೀನಿ, ಇಲ್ಲಿ ಕೋರಾ ಬಟ್ಟೆ ಅಥವಾ ನಿಮ್ಮ ಹತ್ರ ಯಾವುದು ಹಳೆ ಬೆಡ್ ಸ್ಪ್ರೆಡ್ ಇದ್ದರೆ ಅದನ್ನು ಕೂಡ ಇದ್ರ ಒಳಗಡೆ ಹಾಕ್ಕೊಬೋದು. ನಾನು ನಿಮಗೆ ಎಲ್ಲರಿಗೂ, ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದೆ. ಏನಾಗಿರ್ಬೋದಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತೊಂದು ಫೈಲನ್ನು ಹೊಲಿಯೋದು ಹೇಗೆ, ನಮ್ಮ ಡಾಕ್ಯುಮೆಂಟ್ಸನ್ನು ಭದ್ರವಾಗಿ ಇಡಲು ಮನೆಯಲ್ಲೇ ನಾವು ಹೇಗೆ ಫೈಲನ್ನು ರೆಡಿ ಮಾಡ್ಕೊಬೋದು ಅನ್ನೋದನ್ನು ತೋರಿಸ್ತೀನಿ. ನಾನು ಯಾವ ಅಳತೆಯನ್ನು ತೊಗೊಂಡಿದ್ದೀನಿ ಎಲ್ಲದನ್ನೂ ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನಾನು ಅದರಲ್ಲಿ ಕ್ವಿಲ್ಟ್ ಬಟ್ಟೆಯನ್ನು ರೆಡಿ ಮಾಡಿಕೊಂಡು ತಂದಿದ್ದೀನಿ. ಅಂದರೆ ಕ್ವಿಲ್ಟ್ ಬಟ್ಟೆ ರೆಡಿ ಮಾಡೋದು ತೋರಿಸಿದ್ರೆ ತುಂಬ ಟೈಮ್ ಆಗುತ್ತೆ ಅಂತ. ಈಗ ಹೇಗೆ ಹೊಲಿಯೋದು ಮತ್ತು ಯಾವ ಅಳತೆ ಅಂತ ನೋಡೋಣ ಬನ್ನಿ. ಹೀಗೆ ಇಟ್ಕೊಂಡ್ಬಿಡೋಣಲ್ಲ. 13 ಇಂಚು ನೋಡಿ, 13 ಇಂಚು ಉದ್ದ. 13 ಅಂದರೆ 26 ಇಂಚು ಉದ್ದವನ್ನು ಇಟ್ಕೊಬೇಕು. ಹಾಗೆ 15.25 15.25 ಅಂತ ಅಂದ್ಕೊಳ್ಳಿ. 15.25 ಅಗಲ. ಹೀಗೆ ಡಬಲ್ ಫೋಲ್ಡ್ ಇದೆ. ಹೀಗೆ ಉದ್ದ 26 ಇಂಚು, ಹೀಗೆ 15.25 ಇಂಚು. ನಾವೀಗ ಏನು ಮಾಡಬೇಕಪ್ಪ ಅಂತಂದರೆ, ಫಸ್ಟು ಫೋಲ್ಡ್ ಮಾಡಿ ಹೊಲಿಯೋದನ್ನೆಲ್ಲ ಫಸ್ಟು ಹೊಲ್ಕೊಂಬಿಡೋಣ. ಈಗ ನಾವು ಒಂದು ಸೈಡಲ್ಲಿ ಏನು ಮಾಡಬೇಕು ಅಂದರೆ, ಹೀಗೆ 1/4 ಇಂಚಷ್ಟು ಮಡಚಿ ಇದನ್ನು ಅಗಲವನ್ನು ಒಂದು ಸ್ವಲ್ಪ ಜಾಸ್ತಿ ಇಡಬೇಕು. ಏನಕ್ಕೆ ಅಂದರೆ ನೆಕ್ಸ್ಟ್ ನಮಗೆ ಅದನ್ನು ಲಾಕ್ ಮಾಡಲಿಕ್ಕೆ ಜಾಗ ಬೇಕಲ್ಲ, ಅದಕ್ಕೋಸ್ಕರ. ನಾನು ಲಾಕ್ ಮಾಡಲಿಕ್ಕೆ ಏನು ಯೂಸ್ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ. ಹೀಗೆ ಒಂದು 1/4 ಇಂಚನ್ನು ಮಡಚಿ, ಹೀಗೆ 1 ಇಂಚಿನಷ್ಟು ಎಕ್ಸ್ಟ್ರಾ ಮಡಚಿ, ಹೀಗೆ ಮಡಚಿ ಹೊಲ್ಕೋಬೇಕು. ನಾನು ಇದನ್ನು 15.25 ಇಂಚ್ ಇದೆಯಲ್ಲ, ಆ ಜಾಗನ ಮಡ್ಚ್ಕೊತಾ ಇದ್ದೀನಿ. ಹೀಗೆ ಅಗಲವನ್ನು, ಹೀಗೆ ಉದ್ದವನ್ನು ಏನೂ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಈ ಕಡೆ ಫಸ್ಟ್ ಇದನ್ನು ಸ್ಟಿಚ್ ಮಾಡ್ಕೊಬರ್ತೀನಿ. ಆಮೇಲೆ ಏನು ಮಾಡಬೇಕು ಈ ಕಡೆ ಅನ್ನೋದನ್ನು ಹೇಳ್ತೀನಿ. ನೋಡಿ, ಇಲ್ಲಿ 1 ಇಂಚಿನಷ್ಟು ಅಗಲಕ್ಕೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದಾಯಿತು. ಈಗ ಈ ಕಡೆ ಏನು ಮಾಡಬೇಕಪ್ಪ ಅಂತ ಅಂದರೆ, ಜಸ್ಟ್ ಸಣ್ಣಕ್ಕೆ 2 ಫೋಲ್ಡ್ ಮಾಡಿ ಅರ್ಧ ಇಂಚನ್ನು ಹೀಗೆ ಫೋಲ್ಡ್ ಮಾಡಿ, ಅಥವಾ 1/4 ಇಂಚನ್ನು ಫೋಲ್ಡ್ ಮಾಡಿ ಹೀಗೆ
ಮಡಚಿ ಇಲ್ಲೂ ತುದಿಗೆ ಸ್ಟಿಚ್ ಹಾಕೊಳ್ಳಿ. ಇಲ್ಲಿ 2 ಸ್ಟಿಚ್ ಕೂಡ ಹಾಕ್ಕೊಂಡ್ರು ಕೂಡ ಚೆನ್ನಾಗಿ ಕಾಣಿಸುತ್ತೆ, ಒಂದು ಸ್ವಲ್ಪ ಸ್ಟಿಫ್ ಆಗಿ ಇರುತ್ತೆ. ನಾನಿಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊತೀನಿ. ಈ ಕಡೆ ಬೇಕಾದರೂ ಕೂಡ ನಾವು 2 ಸ್ಟಿಚ್ಚನ್ನು ಹಾಕ್ಕೊಬೋದು, ಸ್ಟಿಫ್ ಆಗಿ ಕೂರುತ್ತೆ. ಈ ಕಡೆನೂ ಕೂಡ ಇನ್ನೊಂದು ಸ್ಟಿಚ್ ಹಾಕೊಳ್ಳೋಣ. ಈ ಕಡೆನೂ ಕೂಡ 2 ಸ್ಟಿಚ್ಚನ್ನು ಹಾಕ್ಕೊತೀನಿ. ನೋಡಿ, ಈಗ 2 ಕಡೆ ಸ್ಟಿಚ್ ಆಯಿತು. ಈಗ ನಾವು ಹೀಗೆ ಉಲ್ಟಾ ಮಾಡ್ಕೊಬೇಕು. ಇಲ್ಲಿ ಮೇಲ್ಗಡೆ ಎಷ್ಟು ಬಿಡಬೇಕು ಅನ್ನೋದನ್ನು ಹೇಳ್ತೀನಿ. ನಾವು ಬೇಕಾದರೆ ಒಂದು ಶೀಟನ್ನು ಏನಾದ್ರು ಇಟ್ಕೊಂಡು ನಾವು ಅಳತೆಯನ್ನು ನೋಡ್ಕೊಬೋದು. ಈಗ ನಾವೇನು ಮಾಡಬೇಕು ಗೊತ್ತಾ, ಇಲ್ಲಿ ಅರ್ಧ ಇಂಚಷ್ಟು ಮಡ್ಚ್ಕೊಂಡಿದ್ದೀವಿ, ಹೊಲಿದಿದ್ದೀವಲ್ಲ, ಅದು ಸ್ವಲ್ಪ ಕೆಳಗಡೆ ಬರಬೇಕು. ನಾವಿಲ್ಲಿ ಮುಚ್ಚಲು ಟೈಪಲ್ಲಿ ನಾವು ಇದನ್ನು ಮಾಡಬೇಕು, ಅಂದರೆ ಫೋಲ್ಡನ್ನು ಮಾಡಬೇಕು. ನಾವೀಗ ಏನು ಮಾಡಬೇಕು ಗೊತ್ತಾ, ಇಲ್ಲಿಂದ ಹಿಡಿದು ತುದಿಯಿಂದ ಈ ತುದಿವರೆಗೂ ಕೂಡ ಸ್ಟಿಚ್ ಮಾಡ್ಕೊಬೇಕು. ಜಸ್ಟ್ ಒಂದು ಸ್ಟಿಚ್ಚನ್ನು ಮಾಡ್ಕೊತೀನಿ. ಆಮೇಲೆ ಇಲ್ಲಿ ಎಷ್ಟು ಬಿಟ್ಟಿದ್ದೀನಿ, ಇಲ್ಲಿ ಹೇಗೆ ನಾವು ಇದನ್ನು ಫೋಲ್ಡ್ ಮಾಡಿ ಹೊಲಿಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ. ಇಲ್ಲಿ ನಾವು ಸ್ಟಿಚ್ ಮಾಡೋಕ್ಕೂ ಮುಂಚೆ ಇನ್ನೊಂದು ಕೆಲಸ ಇದೆ. ಏನಪ್ಪ ಅಂತಂದರೆ, ನಾವು ಫೈಲನ್ನು ಲಾಕ್ ಮಾಡಬೇಕು ಅಂತ ಅಂದರೆ ವೆಲ್ಕ್ರೋನ ಹಾಕಬೇಕು. ಇಲ್ಲ ಅಂತಂದರೆ ನಾವು ಗುಂಡಿಯನ್ನು ಹಚ್ಚಬೇಕಾಗತ್ತೆ. ನಾನು ಅದಕ್ಕೆ ಇಲ್ಲಿ 1.25 ಇಂಚಿಂದು ವೆಲ್ಕ್ರೋ, ಅಂದರೆ ಹೀಗೆ ಅಗಲ 1 ಇಂಚಿದೆ, ಹೀಗೆ ಉದ್ದವನ್ನು 1.25 ಇಂಚಿಂದು 2 ಕಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ವೆಲ್ಕ್ರೋ ಇಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ, ಇಲ್ಲೊಂದು ಲಾಡಿಯನ್ನು ಕೂಡ ಹಾಕಿ ನೀವು ಇದನ್ನು ಮಾಡ್ಕೊಬೋದು. ವೆಲ್ಕ್ರೋನೇ ಬೇಕು ಅಂತ ಏನು ಕೂಡ ಇರೋದಿಲ್ಲ. ನಿಮ್ಮ ಹತ್ರ ಯಾವುದಿದೆಯೋ ಅದರಲ್ಲಿ ಮಾಡ್ಕೊಬೇಕು. ಫಸ್ಟ್ ನಾವು ಏನು ಮಾಡಬೇಕಪ್ಪ, ಎಷ್ಟು ಬಿಟ್ಕೊಬೇಕು ಅನ್ನೋದನ್ನು ಹೇಳ್ತೀನಿ. ಒಂದು 4 ಇಂಚಿನಷ್ಟು ಗ್ಯಾಪನ್ನು ಬಿಟ್ಕೊಂಡು ಹೀಗೆ ಇಟ್ಕೊಂಡು 4 ಇಂಚು ಹೀಗೆ ಅಗಲ, ಹೀಗೆ ಉದ್ದನೂ ಕೂಡ 2 ಇಂಚ್ ಬಿಡ್ಬೋದು, 3 ಇಂಚ್ ಬಿಡ್ಬೋದು. ನೀವು ಹೇಗೆ ಅಲ್ಲಿ ಎಷ್ಟು ನೀವು ಫೋಲ್ಡ್ ಮಾಡಿ ಬಿಡ್ತೀರಾ ಅನ್ನೋದ್ರ ಮೇಲೆ ನೀವು ಇಲ್ಲಿ ಸ್ಟಿಚ್ಚನ್ನು ಮಾಡ್ಕೊಬೇಕು. ಇಲ್ಲಿ ಮತ್ತು ಈ ಕಡೆ 2 ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಬೇಕು. ಇದರಲ್ಲಿ 2 ಇದೆ. ಹೀಗೆ ತೆಕ್ಕೊಂಡು 4 ಇಂಚಿಗೆ ಸ್ಟಿಚ್ಚನ್ನು ಮಾಡಿಕೊಳ್ಬೇಕು. ಇಲ್ಲೆರಡು, ಆಮೇಲೆ ಇಲ್ಲಿ ಒಳಗಡೆನೂ ಕೂಡ ಇಲ್ಲಿ ಎಷ್ಟು ಅಗಲ ಬಿಟ್ಟಿದ್ದೀರೋ, ಇಲ್ಲಿ 4 ಇಂಚ್ ಬಿಟ್ಟಿದ್ದೀರಾ ಅಂತಂದರೆ ಇಲ್ಲಿ ಒಳಗಡೆನೂ ಅಷ್ಟೇ ಹೀಗೆ ಅಥವಾ ಹೀಗೆ ಬರೋ ರೀತಿಯಲ್ಲಿ ಯಾವಾಗಲೂ ಕೂಡ ಇಲ್ಲಿ ಹೀಗೇ ಇಡಬೇಕಾಗತ್ತೆ. ಈ ಕಡೆನೂ ಅಷ್ಟೇ ಇಲ್ಲೂ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಬೇಕು. ಆವಾಗ ನಮಗೆ ಈಸಿಯಾಗಿ ಅಂಟಿಸ್ಲಿಕ್ಕೆ ಬರುತ್ತೆ. ಫಸ್ಟು ವೆಲ್ಕ್ರೋನ ಅಂಟಿಸ್ಕೊತೀನಿ, ಎಷ್ಟು ಇಂಚ್ ಬಿಟ್ಟಿದ್ದೀನಿ ಅಂತ ಇನ್ನೊಂದು ಸರಿ ಹೇಳ್ತೀನಿ. ನೋಡಿ, ಈಗ 2 ಕಡೆನೂ ಕೂಡ ವೆಲ್ಕ್ರೋನ ಹಚ್ಕೊಂಡಾಯ್ತು. ನಾವು ಇದಕ್ಕೆ ಚರ್ಪರ ಅಂತಲೂ ಕೂಡ ಹೇಳ್ತೀವಿ. ನಿಮ್ಮ ಸೈಡ್ ಏನು ಹೇಳ್ತಾರೆ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಈಗ ನಾನು ಎಷ್ಟು ಮೇಲ್ಗಡೆ ಎಣಿಸಿದ್ದೀನಿ, ಎಷ್ಟು ಕೆಳಗಡೆ ಎಣಿಸಿದ್ದೀನಿ, ಎಷ್ಟು ಡಿಫ್ರೆನ್ಸ್ ಬಿಟ್ಟಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತೀನಿ. ಇಲ್ಲಿ ಎಕ್ಸಾಕ್ಟಾಗಿ 4 ಇಂಚು ಆದಮೇಲೆ ವೆಲ್ಕ್ರೋನ ಇಟ್ಟು ಹೊಲಿದಿದ್ದೀನಿ. ಈ ಕಡೆನೂ ಅಷ್ಟೇ ನೋಡಿ, ಇದು ಎಕ್ಸಾಕ್ಟಾಗಿ 1.25 ಅವಾಗ ಹೇಳಿದ್ನಲ್ಲ, 1.25 1.5 ಇಂಚ್ ತಗೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಈ ಕಡೆನೂ ಅಷ್ಟೇ 4 ಇಂಚನ್ನು ಬಿಟ್ಟು 4 ಇಂಚಿಗೆ ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಎಷ್ಟು ಬಿಟ್ಟಿದ್ದೀವೋ ಇಲ್ಲೂ ಅಷ್ಟೇ ಬಿಡಬೇಕು, ಆದರೆ ಉದ್ದವನ್ನು ಒಂದು ಸ್ವಲ್ಪ ಬಿಡಬೇಕು. ನಾನು ಇಲ್ಲಿ ಎಷ್ಟು ಬಿಟ್ಟಿದ್ದೀನಿ ಅಂತ ಅಂದರೆ ಎಕ್ಸಾಕ್ಟಾಗಿ 2 ಇಂಚಿನ ಕೆಳಗಡೆ ಇಟ್ಟು ಹೊಲಿದಿದ್ದೀನಿ. ಇಲ್ಲಿ 4 ಇಂಚು, ಇಲ್ಲಿ 2 ಇಂಚನ್ನು ಬಿಟ್ಟಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಉಲ್ಟನೇ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಹೊಲ್ಕೋಬೇಕು. ನಾವು ಹೊಲಿಬೇಕಾದ್ರೇ ಇದನ್ನು ಕೊಟ್ಟು ಹೊಲಿಬೋದು, ಪೈಪಿಂಗನ್ನು ಕೊಟ್ಟು ನಾವು ಹೊಲ್ಕೊಬೋದು. ಇಲ್ಲ ಆಮೇಲೆ ಕೊಡ್ತೀನಿ ಅಂದರೂ ಕೂಡ ಆಗುತ್ತೆ, ಏನು ಪ್ರಾಬ್ಲಮ್ ಏನು ಇಲ್ಲ. 2 ಕೆಲಸವನ್ನು ನಾವು ಮಾಡಬಹುದು. ಈಗ ನಾನೇನು ಮಾಡ್ತೀನಿ, ಫಸ್ಟು ಹೀಗೆ ಇಟ್ಕೊಂಡು ಹೀಗೆ ಕೊಟ್ಕೊಂಡೇ ನಾನು ಹೊಲ್ಕೊತೀನಿ.
ಇದನ್ನೊಂಚೂರು ಮೇಲ್ಗಡೆ ಹೀಗೆ ಇಟ್ಕೊಂಡು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಹೊಲಿದ್ರೆ ನೆಕ್ಸ್ಟು ಪೈಪಿಂಗ್ ಕೊಡಬೇಕಾದ್ರೆ ನೀಟಾಗಿ ಬರುತ್ತೆ. ಓಕೆನಾ? ಹೀಗೆ ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ರೆಡಿ ಮಾಡ್ಕೊಂಡು ತರ್ತೀನಿ. ಹೀಗೆ ಸ್ಟಿಚ್ ಆಗುತ್ತಾ? ಇಲ್ಲಿ ಸ್ಟಿಚ್ ಹೀಗೆ ಬಂದ ಮೇಲೆ ಹೀಗೆ ಫೋಲ್ಡ್ ಮಾಡಿ ಮತ್ತು ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ಹೊಲಿಬೇಕು. ಹೀಗೆ ಕಾಣಿಸುತ್ತೆ. ಗೊತ್ತಾಯಿತು ಅಲ್ವಾ? ಪೂರ್ತಿ ಹೊಲ್ಕೊಂಡು ತೊಗೊಂಡು ಬರ್ತೀನಿ. ಎರಡು ಕಡೆನೂ ಕೂಡ ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬಂದೆ. ಈಗ ಇದನ್ನು ನಾವೇನು ಮಾಡಬೇಕು? ಉಲ್ಟಾ ಮಾಡಬೇಕು. ಉಲ್ಟಾ ಆದಮೇಲೂ ಒಂದು ಕೆಲಸ ಇದೆ, ಏನು ಅಂತ ಹೇಳ್ತೀನಿ ನೋಡಿ. ಈಗ ಉಲ್ಟಾ ಆಯಿತು. ಈಗ ನಾವು ಇಲ್ಲಿ ಫೋಲ್ಡ್ ಮಾಡಿ ಹೊಲಿದಿರ್ತೀವಲ್ಲ, ಈಗ ಒಂಚೂರು ಹೀಗೆ ಅಗಲ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ಎರಡು ಕಡೆಯೂ ಕೂಡ ಹಾಕ್ಕೊಂಡು ತೊಗೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್. ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಕಡೆ ಹೀಗೊಂದು ಇಲ್ಲಿವರೆಗೆ ಹೊಲಿಗೆ ಬರುತ್ತೆ ಅಷ್ಟೇ. ಫುಲ್ ಎಲ್ಲೂ ಕೂಡ ದಾರ ಬಿಟ್ಕೊಳ್ದೇ ಇರೋ ರೀತಿಯಲ್ಲಿ ನಾವು ಹೀಗೆ ಫೈಲನ್ನು ರೆಡಿ ಮಾಡ್ಕೊಬೋದು ನೋಡಿ ಫ್ರೆಂಡ್ಸ್. ನಾನೊಂದು ಪುಟಾಣಿ ಲೈನಿಂಗ್ ಪೀಸನ್ನು ತೊಗೊಂಡಿದ್ದೀನಿ. ಇದು ಸುಮ್ಮನೆ ಎಲ್ಲೋ ಕಟ್ ಮಾಡಿ ಉಳಿದಿರೋ ಅಂಥ ಪೀಸು. ಎಷ್ಟು ಅಳತೆ ಇದೆ ಅಂತಲೂ ಕೂಡ ಹೇಳ್ತೀನಿ. 10 ಇಂಚು ಉದ್ದ, 5 ಇಂಚು ಅಗಲ ಇದೆ. ಇದರಲ್ಲಿ ನಾನು ಒಂದು ಸೂಪರಾದ ಐಟಮನ್ನು ಮಾಡ್ತೀನಿ. ಅದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಗೆ ನೀವು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಈ ಲೈನಿಂಗ್ ಪೀಸ್ ಜೊತೆಗೆ ನಾನು ಇನ್ನೊಂದು ಐಟಮನ್ನು ತೊಗೊಂಡಿದ್ದೀನಿ. ಈ ಲೈನಿಂಗ್ ಪೀಸ್ ನನಗೆ ಸಿಕ್ಕಿದ್ದಕ್ಕೆ ಒಂದು ಐಡಿಯಾ ಬಂತು. ಅದಕ್ಕಾಗಿ ನಿಮಗೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡು ತೊಗೊಂಬಂದೆ. ಈ ರೀತಿಯಾದ ಲೇಸು ಯಾವುದು ಡ್ರೆಸ್ ಹೊಲಿಲಿಕ್ಕೆ ತಂದಿದ್ದಿತ್ತು, ಅದನ್ನು ನಾನಿವತ್ತು ಇದನ್ನು ಯೂಸ್ ಮಾಡಿಕೊಂಡು ನಿಮಗೊಂದು ಪೌಚನ್ನು ಹೊಲಿಯೋದು, ಕಾಯಿನ್ ಪೌಚನ್ನು ಹೊಲಿಯೋದು ಈಸಿಯಾಗಿ ತೋರಿಸ್ಕೊಡ್ತೀನಿ. ನಮ್ಮ ಹತ್ರ ಬೇರೆ ಬೇರೆ ಡಿಸೈನ್ ಬಟ್ಟೆ ಇಲ್ಲ ಅಂತೆಲ್ಲ ಯೋಚನೆ ಮಾಡೋದು ಬೇಡ. ಈ ರೀತಿ ಲೇಸಿಂದನೂ ಕೂಡ ನಾವು ಡಿಸೈನ್ ಆಗಿರೋ ಪೌಚನ್ನು ಹೊಲ್ಕೊಬೋದು. ಆ ಪೌಚಿನ ಮಧ್ಯಕ್ಕೆ ಒಂದೊಂದು ಕನ್ನಡಿ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆವಾಗ ಕನ್ನಡಿ ಇದ್ದಿದ್ದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನಾವು ಕೈಯಲ್ಲಿ ಹೊಲಿತಾ ಕೂತ್ಕೊತೀವಿ. ಅದರ ಬದಲು ಈ ರೀತಿ ಲೇಸ್ ಇದ್ದರೆ ಈ ಲೇಸಿಂದನೂ ಕೂಡ ಸೂಪರಾದ ಒಂದು ಐಟಮನ್ನು ಮಾಡ್ಕೊಬೋದು. ಅದೇ ಕಾಯಿನ್ ಪೌಚನ್ನು ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಅಳತೆಯನ್ನು ಹೇಳಿದ್ನಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಹೀಗೆ ಇಟ್ಕೊಂಡು ಇದು ನಮಗೊಂದು ಸ್ವಲ್ಪ ಸ್ಟಿಚ್ಚಿಗೆ ಬೇಕಾಗತ್ತಲ್ಲ, ಇಷ್ಟೇ ಇರಲಿ. ಇದ್ರ ಮೇಲ್ಗಡೆ ಬಂದರೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ. ಅಂದರೆ ಇದೇನು ಗ್ಲಾಸ್ ಮಿರರ್ ಅಲ್ಲ, ಇಲ್ಲಿರೋದು ಪ್ಲಾಸ್ಟಿಕ್ ಶೀಟ್ಸ್, ಅಂದರೆ ಮಿರರ್ ಶೀಟ್ಸು. ಮಿರರ್ ಕಂಡ ಹಾಗೆ ಕಾಣಿಸುತ್ತೆ. ಹೀಗಿಟ್ಕೊಂಡು ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡ್ಕೊಬೇಕು. ಇಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈಗ ಒಂದು ಕಡೆ ಹೊಲ್ಕೊಂಡಾಯಿತು. ಈಗ ಏನು ಮಾಡಬೇಕು? ಈ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ಬಂದಿದೆ. ಇದರ ಮೇಲ್ಗಡೆ ಈ ಕಡೆಯೂ ಕೂಡ ಸ್ಟಿಚ್ ಮಾಡ್ಕೊತೀನಿ. ಮತ್ತು ಇಲ್ಲಿ ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತೀನಿ. ಈಸಿಯಾಗಿ ಕಟ್ ಮಾಡ್ಕೊಬೋದು. ಈಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕ್ಕೊತೀನಿ. ಆಮೇಲೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಈ ಕಡೆಯೂ ಕೂಡ ಸ್ಟಿಚ್ ಆಯಿತು. ಫ್ರೆಂಡ್ಸ್, ನಿಮಗೆ ಈ ರೀತಿಯಾದ ಲೇಸ್ ಏನಾದರೂ ಬೇಕು ಅಂತ ಅನಿಸಿದರೆ ಇದು ತುಮಕೂರಿನ ಕವಿತಾ ಎಂಟರ್ಪ್ರೈಸಸಲ್ಲಿ ಸಿಗುತ್ತೆ. ನೀವು ಬೇಕಾದರೆ ತರಿಸ್ಕೊಬೋದು. ಅವರ ವೆಬ್ಸೈಟ್ ಲಿಂಕನ್ನು ಹಾಕಿರ್ತೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಇದರ ಪಕ್ಕಕ್ಕೇ ಇಡಬೇಕು. ಪಕ್ಕಕ್ಕೆ ಇಟ್ಟು ಮತ್ತೆ ಹೀಗೊಂದು ಸ್ಟಿಚ್ಚು ಕೊನೆಗೆ ಇಲ್ಲಿವರೆಗೆ ಆದಮೇಲೆ, ಇಲ್ಲಿ 2 ಸ್ಟಿಚ್ ಆದಮೇಲೆ ಮತ್ತೆ ಇನ್ನೊಂದು ಲೇಸನ್ನು ಇಟ್ಟು ಪಕ್ಕಕ್ಕೆ ಹೊಲಿಬೇಕು. ಮತ್ತೊಂದು ಪಕ್ಕಕ್ಕೆ ಇಲ್ಲಿವರೆಗೂ ಕೂಡ ಹೊಲ್ಕೊಂಡು ತೊಗೊಂಡು ಬರ್ತೀನಿ. ಆಮೇಲೆ ಯಾವ ರೀತಿ ಆದ ಪೌಚನ್ನು ಹೊಲಿಯೋದು ಅಂತ ತೋರಿಸ್ತೀನಿ ನೋಡಿ. ಪೂರ್ತಿ ಬಟ್ಟೆಗೂ ಕೂಡ ಅಟ್ಯಾಚ್ ಮಾಡ್ಕೊಂಡಾಯಿತು. ಎಷ್ಟು ಚೆನ್ನಾಗಿ ಕಾಣಿಸಿದೆ, ಪಳ 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 ಅಂತ ಹೊಳಿತಿದೆ ನೋಡಿ. ಈ ರೀತಿಯಾಗಿ ಸ್ಟಿಚ್ ಬಂದಿದೆ. ನಾವು ಇದಕ್ಕೇನು ಲೈನಿಂಗ್ ಮತ್ತು ಎಕ್ಸ್ಟ್ರಾ ಬಟ್ಟೆ ಆಗಲಿ ಏನು ಒಳಗಡೆ ಕೊಡಬೇಕು ಅಂತೇನಿಲ್ಲ. ನಿಮಗೇನಾದ್ರು ಇದು ಕಾಣಿಸುತ್ತೆ ಅಂತಂದರೆ ಕೊಡಬಹುದು, ಕೊಡದೇನೂ ಕೂಡ ಇರ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ. ಹಾಗೆ ಒಂದು ಜಿಪ್ಪನ್ನು ತೊಗೊಂಡಿದ್ದೀನಿ. ಇಲ್ಲಿ ನಮಗೆ ಜಿಪ್ಪು 2 ಪೀಸು ಕೂಡ ಬೇಕಾಗೋದಿಲ್ಲ. ಜಸ್ಟ್ 1 ಪೀಸ್ ಜಿಪ್ಪು ಸಾಕಾಗತ್ತೆ. ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ಈಗ ಏನು ಮಾಡೋಣ ಅಂದರೆ ಇಲ್ಲಿ ಒಂದು ಚೂರು ಬಟ್ಟೆ ಉಳಿದಿದೆ. ಅದಕ್ಕಾಗಿ ನಾವು ಈ ಕಡೆನೇ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಹೀಗೆ ಇಲ್ಲೊಂದು ಹುಲ್ಕೊಂಡು ಇದು ಕೆಳಗಡೆ ಬರೋ ರೀತಿಯಲ್ಲೂ ಕೂಡ ಹೀಗೆ
ಸ್ಟಿಚ್ ಮಾಡ್ಕೊಂಡು ತೊಗೊಂಡು ಬರ್ತೀನಿ. ಜಿಪ್ಪು ಒಂದೇ ಸೈಡಿನ ಜಿಪ್ ಸಾಕು, ಮತ್ತೊಂದು ಪೀಸ್ ಜಿಪ್ ನಮಗೆ ಬೇಡ ಅಂತ ಅಂದೆ. ಯಾಕೆ ಅನ್ನೋದನ್ನು ಕೂಡ ಹೇಳ್ತೀನಿ. ನಾನು ಮುಂಚೆನೇ ಹೇಳಿದ್ದೆ ನಿಮ್ಮ ಹತ್ರ ಕಾಯಿನ್ ಪೌಚನ್ನು ಹೊಲಿತಾ ಇದ್ದೀನಿ ಅಂತ. ಈಗೇನು ಮಾಡಬೇಕು, ನಾವು ರನ್ನರನ್ನು ಹಾಕ್ಕೊಬೇಕು. ರನ್ನರನ್ನು ಹಾಕ್ಕೊಳ್ಳೋದು ಹೇಗೆ ಅಂದರೆ, ಈ ಕಡೆ ನಾರ್ಮಲ್ಲಾಗಿ ಇದಕ್ಕೆ ಹಾಕ್ಕೊಂಡು ಇದನ್ನು ಈ ಕಡೆಗೆ ಹಾಕ್ಕೊಬೇಕು. ನಾರ್ಮಲ್ ರನ್ನರ್ ಹೇಗೆ ಹಾಕ್ತೀವಲ್ಲ ಅದೇ ರೀತಿಯೇ ಹಾಕ್ಕೊಬೇಕು. ಬಟ್ ಒಂದೇ ಇದಕ್ಕೇ ರನ್ನರನ್ನು ಹಾಕ್ಕೊಬೇಕು. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಹೀಗೆ ತುದಿವರೆಗೂ ಕೂಡ ಬರುತ್ತೆ. ಈಗ ನಾವೇನು ಮಾಡಬೇಕು, ಇದನ್ನು ಹೀಗೆ ಹಿಂದೆ ಮುಂದೆ ಮಾಡ್ಕೊಬೇಕು. ಇದನ್ನು ಚೂರು ಓಪನ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಇಲ್ಲಿ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಈಗ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಮಾಡ್ಕೊಂಬರ್ತೀನಿ. ಇಲ್ಲಿ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡೆ, ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊಂಡೆ. ಈಗ ರನ್ನರನ್ನು ಓಪನ್ ಮಾಡಿ ಪೌಚನ್ನು ಉಲ್ಟಾ ಪಲ್ಟಾ ಮಾಡ್ಕೊಬೇಕು. ನೋಡಿ ಈಗ ಉಲ್ಟಾ ಪಲ್ಟಾ ಮಾಡಿದ್ದೀನಿ. ಜಿಪ್ಪು ಕೂಡ ಹಾಕ್ಕೊಂಡ್ರೆ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ನಾವಿವತ್ತು ಈ ರೀತಿಯಾದ ಶೈನಿಂಗ್ ಬ್ಲೌಸ್ ಪೀಸಿಂದ ಸೂಪರಾದ ಒಂದು ಹ್ಯಾಂಡ್ ಪರ್ಸನ್ನು ಹೊಲಿಯೋದನ್ನು ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಾನು ನಿಮಗೆ ಕ್ವಿಲ್ಟ್ ಬಟ್ಟೆಯನ್ನು ಹೇಗೆ ರೆಡಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಅದರ ವಿಡಿಯೋವನ್ನು ಕೂಡ ಹಾಕಿದ್ದೀನಿ. ಅದಕ್ಕಾಗಿ ನಾನು ಇವತ್ತು ಕ್ವಿಲ್ಟ್ ರೆಡಿ ಮಾಡಿಕೊಂಡು ತಗೊಂಡು ಬಂದಿದ್ದೀನಿ. ಲೈನಿಂಗು, ಸ್ಪಾಂಜು ಹಾಗೆ ಮೇನ್ ಕ್ಲಾತ್ ಇದನ್ನು ಹಾಕಿದ್ದೀನಿ. ಮನೆಯಲ್ಲಿ ವೇಸ್ಟ್ ಅಂತ ಇಡೋ ಬ್ಲೌಸ್ ಪೀಸನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಆ ಬ್ಲೌಸ್ ಪೀಸನ್ನು ಕುಂಕುಮಕ್ಕೆ ಕೊಡೋ ಬದಲು ಈ ರೀತಿ ಹ್ಯಾಂಡ್ ಪರ್ಸ್ ಆಗಿರ್ಬೋದು, ಬೇರೆ ಬೇರೆ ಡಿಫ್ರೆಂಟ್ ಪರ್ಸ್ಗಳ ಪೌಚ್ಗಳನ್ನು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕಾಗಿ ನಾನಿವತ್ತು ಈಸಿಯಾಗಿ ಹೊಲಿಬೋದಾದಂಥ ಒಂದು ಹ್ಯಾಂಡ್ ಪರ್ಸನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಯಾವ ಅಳತೆಯನ್ನು ತಗೊಂಡಿದ್ದೀನಿ, ಯಾವ ರೀತಿಯಾಗಿ ಹೊಲಿತೀನಿ ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ 11.25 ಇಂಚು ನಾನಿಲ್ಲಿ ತೊಗೊಂಡಿದ್ದೀನಿ. 11.25 ಇಂಚಿದೆ, ಸಾಕಾಗತ್ತೆ. 11.25 ಇಂಚು ಉದ್ದ ಹಾಗೆ 8.25 ಇಂಚು ಅಗಲ, ಇಷ್ಟು ಬಟ್ಟೆಯನ್ನು ತೊಗೊಂಡಿದ್ದೀನಿ. ಈಗ ಏನು ಮಾಡ್ತೀನಪ್ಪ ಅಂತಂದರೆ 2 ಇಂಚಿಗೆ ನಾನಿಲ್ಲಿ ಮಾರ್ಕನ್ನು ಮಾಡ್ಕೊತೀನಿ. ನಾವೆಲ್ಲ 11.25 ಇಂಚು ಏನಿದೆಯಲ್ಲ ಅಲ್ಲಿ 2 ಇಂಚು ಮೇಲ್ಗಡೆಯಿಂದ 2 ಇಂಚು ಈ ಕಡೆ ಕೆಳಗಡೆ, ಎರಡೂ ಕಡೆನೂ ಕೂಡ 2 ಇಂಚುಗಳನ್ನು ನಾನು ಮಾರ್ಕನ್ನು ಮಾಡ್ಕೊತೀನಿ. ಅಲ್ಲಿ 2 ಇಂಚಿಗೆ ನಾನು ಏನು ಮಾರ್ಕ್ ಮಾಡ್ಕೊಂಡೋ ಅಲ್ಲಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ. ಈಗ ಅದೇ ಇಲ್ಲಿ ಏನು ಅಳತೆ ಇದೆಯೋ 11, ಇಲ್ಲಿ 8.25 ಅದೇ ಅಳತೆಯ ಒಂದು ಲೈನಿಂಗ್ ಬಟ್ಟೆಯನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕು, ಇಲ್ಲಿ ಲೈನನ್ನು ಹಾಕಿದ್ದೀನಲ್ಲ ಅದನ್ನು ನಾವು ಕಟ್ ಮಾಡ್ಕೊಬೇಕು. ಎರಡೂ ಕಡೆಯೂ ಕೂಡ ಕಟ್ ಮಾಡ್ಕೊತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಗ್ರ್ಯಾಂಡಾಗೂ ಕೂಡ ಬರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಅಂದರೆ ನಾವಿಲ್ಲಿ ಜಿಪ್ಪನ್ನು ಹಚ್ಚಬೇಕು. ಫಸ್ಟು ನಾವು ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಬೇಕು. ಆನಂತರ ಹೀಗೆ ಟರ್ನ್ ಮಾಡಿ ಇಲ್ಲಿ ಮೇಲ್ಗಡೆ ಒಂದು ಜಿಪ್ಪನ್ನು ಸ್ಟಿಚ್ಚನ್ನು ಹಾಕಬೇಕು. ಹಾಗೆ ಇದನ್ನು ಹೀಗೆ ಇಟ್ಕೊಂಡು ಇಲ್ಲೊಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಆಮೇಲೆ ವಾಪಸ್ ತಿರುಗಿಸ್ಕೊಂಡು ಇಲ್ಲಿ ಮೇಲ್ಗಡೆ ಬರೋ ರೀತಿಯಲ್ಲೂ ಕೂಡ ಒಂದು ಜಿಪ್ಪನ್ನು ಹಾಕಬೇಕು. ಈಗ ಜಿಪ್ಪನ್ನು ಸ್ಟಿಚ್ ಮಾಡೋದು ಕೂಡ ತೋರಿಸ್ತೀನಿ. ಕೆಲವೊಬ್ಬರು ನೀವು ಸ್ಟಿಚ್ ಮಾಡೋದನ್ನೇ ತೋರಿಸಿ ಅಂದ್ಕೊಂಡು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದ್ರು. ಅದಕ್ಕಾಗಿ ಇಲ್ಲಿ 8.25 ಇಂಚ್ ಏನಿದೆಯಲ್ಲ ಅದನ್ನು ಈಗ ನಾವು ಸ್ಟಿಚ್ ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾಡೋದು ಅಂದರೆ ನಾನು ಸ್ಟ್ರೈಟ್ ಲೈನ್ ಇರುತ್ತಲ್ಲ ಅದಕ್ಕಾಗಿ ಇಷ್ಟು ದಿನ ತೋರಿಸ್ತಿರ್ಲಿಲ್ಲ. ಇದೊಂದು ಪರ್ಸನ್ನ ತೋರಿಸ್ತೀನಿ, ಮತ್ತು ಸ್ಟಿಚ್ ಮಾಡಲಿಕ್ಕೆ ಹೋದರೆ ತುಂಬ ಟೈಮ್ ಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ಹೀಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಹೇಳಿರ್ತೀನಿ.
ಈಗ ಇಲ್ಲಿಂದ ಇಲ್ಲಿಗೆ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ಕಡೆ ಸ್ಟಿಚ್ ಮಾಡಿದ ರೀತಿಯಲ್ಲೇ ಈ ಕಡೆನೂ ಅಷ್ಟೇ ಇಲ್ಲೊಂದು ಜಿಪ್ಪನ್ನು ಹಚ್ಚಬೇಕು. ಇಲ್ಲಿ ಯಾವ ಪ್ರೊಸೀಜರಲ್ಲಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಈ ಕಡೆನೂ ಕೂಡ ಮಾಡ್ಕೊಬೇಕು. ನೋಡಿ, ಎರಡು ಕಡೆನೂ ಕೂಡ ಜಿಪ್ ಹೊಲ್ಕೊಂಡು ರನ್ನರನ್ನು ಹಾಕೊಂಡ್ಬಂದಿದ್ದೀನಿ. ರನ್ನರನ್ನು ಹಾಕೋದು ಆಲ್ರೆಡಿ ತೋರಿಸಿದ್ದೀನಿ ನಾನು, ಅದಕ್ಕಾಗಿ ಏನು ರನ್ನರ್ ಹಾಕೋದು ತೋರಿಸಲಿಲ್ಲ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ನಾವು ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ವಲ್ಲ ಅದನ್ನು ಸ್ಟಿಚ್ ಮಾಡ್ಕೊಬೇಕು. ಒಂದಷ್ಟು ಮಧ್ಯಕ್ಕೆ ಅದನ್ನ ಉಲ್ಟಾ ಮಾಡ್ಕೊಳ್ಳಿಕ್ಕೆ ಒಂದಿಷ್ಟು ಜಾಗವನ್ನು ಬಿಟ್ಟು ಸುತ್ತಲೂ ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ನೋಡಿ, ಈಗ ಪೂರ್ತಿ ಹೊಲ್ದಾಯಿತು. ಇದನ್ನು ಓಪನ್ ಮಾಡಿಕೊಂಡು ಇದನ್ನು ಹಿಂದೆ ಮುಂದೆ ಮಾಡ್ಕೊಬೇಕು. ಪೂರ್ತಿ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ಬೇಕಾದ್ರೆ ನೀವು ಇಲ್ಲಿ ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನ ಬೇಕಾದ್ರೆ ಕಟ್ ಮಾಡಿಕೊಂಡು ತೆಕ್ಕೊಬೋದು. ಏನು ಜಾಸ್ತಿ ಏನು ಬಟ್ಟೆ ಇಲ್ಲ, ಅದಕ್ಕಾಗಿ ನಾನೇನು ಕಟ್ ಮಾಡೋ ಸಬರಿಗೇನು ಹೋಗ್ತಾ ಇಲ್ಲ. ನೋಡಿ, ಈಗ ಉಲ್ಟಾ ಪಲ್ಟಾ ಮಾಡಾಯಿತು. ಈಗ ಇದನ್ನು ಹೀಗೆ ಒಳಗಡೆ ಹಾಕ್ಕೊಂಡು ಇಡೀ ಪರ್ಸಿನ ಸುತ್ತ ಬರೋ ರೀತಿಯಲ್ಲಿ ಹೀಗೆ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಸುತ್ತಲೂ ಕೂಡ ಸ್ಟಿಚ್ ಮಾಡಿಕೊಂಡು ಆಯಿತು. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ತುದಿಯಲ್ಲಿ ನಾವು ಈಗ ಜಿಪ್ಪನ್ನು ಹಾಕಬೇಕು. ಹೀಗೆ ಬರೋ ರೀತಿಯಲ್ಲಿ ಜಿಪ್ಪನ್ನು ಹಾಕಬೇಕು. ಈ ಜಾಗದಲ್ಲಿ ನಾವು ಫಸ್ಟ್ ಜಿಪ್ಪನ್ನು ಹಾಕಬೇಕು. ನಾವು ಇಲ್ಲಿ ಡೈರೆಕ್ಟಾಗಿ ಹೀಗೆ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು. ಏನಕ್ಕೆ ಅಂದರೆ ನಾವಿಲ್ಲಿ ಮೇಲ್ಗಡೆ ಏನು ದಾರ ಬಿಡೋದಿಲ್ಲ. ಒಂದು ಶಾರ್ಟಲ್ಲಿ ನಾವು ಜಿಪ್ಪನ್ನು ಹೊಲ್ಕೊಬೋದು. ಜಸ್ಟ್ ಹೀಗಿಟ್ಕೊಂಡು ಆ ಕಡೆನೂ ಕೂಡ ಹೀಗಿಟ್ಕೊಂಡು ಇಲ್ಲಿ ಮೇಲ್ಗಡೆಯಿಂದ ಸ್ಟಿಚ್ ಹಾಕ್ಕೊತೀನಿ. ಈ ಕಡೆ ಜಿಪ್ಪನ್ನು ಹಚ್ಕೊಂಡು ಓಪನ್ ಮಾಡ್ಕೊಂಡಿದ್ದೀನಿ. ಈಗ ಈ ಕಡೆನೂ ಅಷ್ಟೇ ಜಸ್ಟ್ ಹೀಗೆ ಇಟ್ಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕು, ಹೀಗೆ ಉದ್ದಕ್ಕೆ. ಈಗ ನೋಡಿ, ಎರಡು ಕಡೆ ಸ್ಟಿಚ್ ಮಾಡ್ಕೊಂಡು ಆಯಿತು. ನಾನು ಸ್ಟ್ರೈಟ್ ಹೊಲಿಗೆಲ್ಲ ಅಂತ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇಷ್ಟು ಆದಮೇಲೆ ಏನು ಮಾಡ್ಕೊಬೇಕು, ಹೀಗೆ ಫೋಲ್ಡ್ ಮಾಡಿಕೊಂಡು ಮಿಡ್ಲ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೊಬೇಕು. ಏನಕ್ಕೆ ಅಂತಂದರೆ, ನಾವಿಲ್ಲಿ ಇದನ್ನು ಪೌಚನ್ನು ಹಾಕಿದ್ದೀವಲ್ಲ, ಜಿಪ್ಪನ್ನು ಹಾಕಿದ್ದೀವಲ್ಲ, ಇಲ್ಲಿ ಒಂದೇ ಪೌಚ್ ಆದಂಗೆ ಆಗಿಬಿಡುತ್ತೆ. ಇಲ್ಲೊಂದು ಸ್ಟಿಚ್ ಮಾಡಿಕೊಂಡ್ರೆ ಈ ಕಡೆ ಒಂದು ಪೌಚು ಈ ಕಡೆ ಒಂದು ಪೌಚು ಅಂತ ಆಗುತ್ತೆ. ಅದಕ್ಕಾಗಿ ಇಲ್ಲಿ ಮೇಯ್ನಾಗಿ ಒಂದು ಸ್ಟಿಚ್ಚನ್ನು
ಹಾಕ್ಕೋಬೇಕು. ಸ್ಟ್ರೈಟ್ ಲೈನ್ ಇದೆ, ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಹಾಕಿದ್ದೀನಿ ಅಂತ. ನೋಡಿ, ಮಿಡ್ಲಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀವಿ. ಆವಾಗ ನಾವು ಈ ಜಿಪ್ಪನ್ನು ಓಪನ್ ಮಾಡಿಕೊಂಡ್ರೆ ಇಷ್ಟರವರೆಗೆ ನಮಗೆ ಇಷ್ಟು ದೊಡ್ಡ ಪಾಕೆಟ್ ಸಿಗುತ್ತೆ ಈಸಿಯಾಗಿ. ಈ ಕಡೆಯೂ ಅಷ್ಟೇ ನೋಡಿ, ಇಷ್ಟು ದೊಡ್ಡ ಪಾಕೆಟು ಸಿಗುತ್ತೆ ಈಸಿಯಾಗಿ, ಚೆನ್ನಾಗೂ ಕೂಡ ಇರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದಕ್ಕೆ ರನ್ನರನ್ನು ಫಸ್ಟ್ ಹಾಕ್ಕೊಳ್ಳೋಣ. ನೋಡಿ, ಜಿಪ್ಪಿಗೆ ರನ್ನರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಉಲ್ಟಾ ಪಲ್ಟ ಮಾಡ್ಕೊಳ್ಳೋಣ. ಅಂದರೆ ಸ್ಟಿಚ್ ಮಾಡಲಿಕ್ಕೆ ಸರಿ ಆಗುತ್ತಲ್ಲ, ಅದಕ್ಕಾಗಿ ನಾವು ಉಲ್ಟಾ ಪಲ್ಟ ಮಾಡ್ಕೊಬೇಕು. ಹಾಗೆಯೇ ನಮಗೆ ಇದಕ್ಕೆ ಏನಾದರೂ ಹ್ಯಾಂಡಲ್ ಬೇಕು ಅಂತ ಅನಿಸಿದ್ರೆ, ಅಂದರೆ ರನ್ನರ್ ಇರುತ್ತಲ್ಲ ಆ ಕಡೆ ಇಟ್ಕೊಳ್ಳಿ, ಹೊಲಿಬೇಕಾದ್ರೆ ಇದಾಗಬಾರ್ದು ಅಂತ ಅಷ್ಟೇ. ಈ ರೀತಿ ಒಳಗಡೆ ಶೋ ಪೀಸ್, ಅಂದರೆ ಹೀಗೆ ಬೆರಳಿ ಹಾಕ್ಕೊಂಡು ಹಿಡ್ಕೊಳ್ಳಿಕ್ಕೆ ಬೇಕು ಅಂತ ಅನಿಸಿದ್ರೆ ನೀವೇನು ಮಾಡ್ಬೋದು, ಹೀಗಿಟ್ಕೊಂಡು ಇಲ್ಲಿ ಒಳಗಡೆ ಹಾಕ್ಕೋಬೋದು. ನೋಡಿ, ಇದೇ ರೀತಿಯಾಗಿ ಇಲ್ಲಿ ಒಳಗಡೆ ಹಾಕಿ ಇಲ್ಲಿ ಸ್ಟಿಚ್ ಬರೋ ಜಾಗಕ್ಕೆ ಇಟ್ಟಿರ್ತೀನಿ. ಆವಾಗ ನಮಗದು ಸ್ಟಿಚ್ ಬರುತ್ತೆ, ಒಳ್ಳೆ ಹ್ಯಾಂಡಲ್ ಆದಂಗೆ ಆಗುತ್ತೆ. ಈಗ ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಹೊಲಿಗೆಯನ್ನು ಹೊಲ್ಕೊತೀನಿ. ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ ಹೊಲ್ಕೊಂಡು ತೊಗೊಂಡು ಬರ್ತೀನಿ. ಈಗ ಎರಡು ಕಡೆ ಸ್ಟಿಚ್ ಮಾಡ್ಕೊಂಡಾಯಿತು. ಈಗ ಜಿಪ್ಪನ್ನು ಓಪನ್ ಮಾಡಿ ಪೂರ್ತಿ ಟರ್ನ್ ಮಾಡ್ಕೊಬೇಕು. ಪೂರ್ತಿ ಟರ್ನ್ ಮಾಡಿದ್ರೆ ನಮಗೆ ಪರ್ಸ್ ಯಾವ ರೀತಿಯಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಈಸಿಯಾಗಿ ಹೀಗೆ ಮಾಡ್ಕೊಬೇಕು. ನೋಡಿ, ಎಷ್ಟು ಕ್ಯೂಟಾಗಿರೋ ಟ್ರಿಬಲ್ ಜಿಪ್ಪಿನ ಪೌಚು ರೆಡಿಯಾಗಿದೆ. ಸಣ್ಣ ಪುಟ್ಟದ್ದು ಏನು ಬೇಕಾದರೂ ಕೂಡ ಹಿಡ್ಕೊಂಡು ಮಾರ್ಕೆಟಿಗೆ ಹೋಗಿ ಬರ್ಬೋದು, ಅಷ್ಟು ಚೆನ್ನಾಗಿ ಆಗಿದೆ ಮತ್ತು ಕ್ಯೂಟಾಗೂ ಕಾಣಿಸ್ತಿದೆ. ಇದನ್ನು ನಾವು ಅರಿಶಿನ ಕುಂಕುಮಕ್ಕೆ ಕೊಡೋಕ್ಕೂ ಕೂಡ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ಹ್ಯಾಂಡಲ್ ಬಂದಿರೋದ್ರಿಂದ ಈ ರೀತಿ ಬೇಕಾದರೂ ಹಿಡ್ಕೊಂಡು ಹೋಗ್ಬೋದು. ಇದು ನಾವು ಬಂದ ಮುತ್ತೈದೆಯರಿಗೆ ಕೊಡಲಿಕ್ಕೆ ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿ ಅನಿಸುತ್ತೆ. ನಿಮಗೆ ಈ ಪೌಚ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ರಂಗೋಲಿ, ಅದನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.